ಜೂನಿಯರ್ ಇಲ್ಲಿ ಇದೆಲ್ಲ ಜೂನಿಯರ್ ಓನ್ ಲಿಸ್ಟ್ ಜೂನಿಯರ್ ಅಲ್ಲ. ಗುಡ್ ಲಿಫ್ಟ್. Spotter same weight for Girishar. Same weight for Girishar. Bar loaded and clock started. Height maltara. Give me next. Good lift. Spotters. Same weight for Lalit Kumar B. Next lifter. Ritesh followed by Jitin Anthony. Girishar. As per the jury's decision, Girishar from Asan, the lift is no lift. Girish R. Next lift. 92 points. Good lift. Spotters, load the bar 82.5. Ritesh is lifter. Next lifter is Jitin Anthony, followed by. ಇಲ್ಲಿ ಸ್ಟೇಟ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ತಗೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಊಟದ ವ್ಯವಸ್ಥೆ ಆಯಿತು, ಆಮೇಲೆ ಅಫಿಷಿಯಲ್ಸ್ಗೆಲ್ಲ ಇದು, ಆಮೇಲೆ ಪ್ಲೇಯರ್ಸ್ಗಳಿಗೆಲ್ಲ ಇದು, ಆಮೇಲೆ ಅಫಿಷಿಯಲ್ಸ್ ಎಲ್ಲ ಅಕಾಮಿಡೇಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಭಾಳ ಅದ್ಭುತ ಕಾಂಪಿಟೇಷನ್ ತುಂಬ ಚೆನ್ನಾಗಿ ಮಾಡ್ತಾರಂತ. ನಮ್ಮ ಕರ್ನಾಟಕ ಇದರಲ್ಲಿ ಸರಿಸುಮಾರು ಅಂದರೆ ಎಷ್ಟು ಜನ ಬಂದಾಗ ಒಂದು 50 ಜನ ತೀರ್ಪುಗಾರಿದ್ದಾರೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಿದ್ದಾರೆ, ಆಮೇಲೆ ರಾಷ್ಟ್ರ ಮಟ್ಟದ ಕೆಟಗರಿ 1 ತೀರ್ಪುಗಾರರಿದ್ದಾರೆ, ರಾಷ್ಟ್ರ ಮಟ್ಟದ ಕೆಟಗರಿ 2 ತೀರ್ಪುಗಾರರಿದ್ದಾರೆ, ಆಮೇಲೆ ಸ್ಟೇಟ್ ತೀರ್ಪುಗಾರರು ಇದ್ದಾರೆ. ಟೋಟಲ್ ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಸರಿ, ಬೆಂಚ್ ಪ್ರೆಸ್ ಅದರ ಉಗಮ ಎಲ್ಲಿ, ಹೇಗೆ, ಏನಾದರೂ ಮಾಹಿತಿ ಇದೆ? ಇದು ಬೆಂಚ್ ಪ್ರೆಸ್ ಅಂದರೆ ಇದು ಪವರ್ ಲಿಫ್ಟಿಂಗ್ನಲ್ಲಿ ಇದೆ. ಪವರ್ ಲಿಫ್ಟಿಂಗ್ ಅಂತ ಹೇಳಿದರೆ ಸ್ಕ್ವಾಟು, ಬೆಂಚ್ ಪ್ರೆಸ್ ಆ್ಯಂಡ್ ಡೆಡ್ ಲಿಫ್ಟ್ ಅಂತ ಸ್ಟಾರ್ಟಿಂಗ್ 3 ಮಾಡ್ತಾಯಿದ್ರು. ಅದರಲ್ಲಿ ಇಲ್ಲಿ ಇಂಡಿವಿಜುವಲ್ ಆಗಿ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಅಂತ 3 ವಿಭಾಗ ಇದೆ. ಸ್ಕ್ವಾಟ್, ಬೆಂಚ್ ಪ್ರೆಸ್, ಹಾಂ, ಅದರಲ್ಲಿ ಒಂದು ವಿಭಾಗ ಇದೆ. 82.5. Bar loaded and clock started for Ritesh. Body weight. 66. Same alla. 5 seconds more. No lift. Spotter same weight for Jitin Anthony. Next lifter is Ganesh, followed by Tarun Kanti. Bar loaded and clock started. Sir. Timer.
Good lift. Spotters, load the bar 90 kgs. Ganesh T. Devadi is lifter. Next lifter is Tarun Kanti, followed by Bhimappa Gudnalkar. ಉಗಮ ಹೇಗೆ ಎಲ್ಲಿಂದ ಮತ್ತು ಇದು ದೇಹದಾಡಿಯಲ್ಲಿ ಒಂದು ಅಂಗವ ಅಥವಾ ಜಿಮ್ಮಿಂದ ಒಂದು ಅಂಗವ ಹೇಗೆ? ಅಲ್ಲ, ಇದು ಪವರ್ ಲಿಫ್ಟಿಂಗ್ ಅಂತ ಒಂದು ಕ್ರೀಡೆ. ಈ ಕ್ರೀಡೆಯಲ್ಲಿ 3 ವಿಭಾಗ ಇದೆ: ಸ್ಪಾಟ್, ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಅಂತ. ಆ 3 ಟೋಟಲ್ ಹಾಕಿ ಫಸ್ಟ್ ಸೆಕೆಂಡ್ ಅಂತ ಪ್ಲೇಸ್ ಕೊಡ್ತಾರೆ. ಆ ಪವರ್ ಲಿಫ್ಟಿಂಗಲ್ಲಿ ಇದು ಒಂದು ವಿಭಾಗ ಅಷ್ಟೇ, ಬೆಂಚ್ ಪ್ರೆಸ್ ಅಂತೇಳಿ. ಅದನ್ನೀಗ ಸಪ್ರೇಟಾಗಿ ಒಂದು ಚಾಂಪಿಯನ್ಶಿಪ್ ಥರ ನಡೆಸ್ತಾ ಇದ್ದಾರೆ. ಇದು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ವರೆಗೂ ಇದು ನಡೆಯುತ್ತೆ, ಬೆಂಚ್ ಪ್ರೆಸ್ ಸ್ಪರ್ಧೆಗಳು. ಇಲ್ಲಿ ಒಂದು ಭಾಗವಹಿಸ್ತಾರೆ ಸರ್. ಈಗ ಇದರಲ್ಲಿ ನೌಕರರಿದ್ದಾರೆ, ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಯಾರೆಲ್ಲ ಇದರಲ್ಲಿ ಭಾಗವಹಿಸ್ಬೋದು? ಎಲ್ಲರೂ ಭಾಗವಹಿಸ್ಬೋದು. ಒಂದು ಡಿಸ್ಟಿಕ್ಕಿಂದನೂ ಬರ್ತಾ ಇದ್ದಾರೆ, ಕೆಲವೊಂದು ಜಿಮ್ಗಳಿಂದನೂ ಬರ್ತಾ ಇದ್ದಾರೆ, ವ್ಯಾಯಾಮ ಶಾಲೆಯಿಂದನೂ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಡಿಸ್ಟಿಕ್ ಟೀಮು ಇಲ್ಲಿ ಬಂದಿದೆ. ಮತ್ತು ಇಲ್ಲಿ ಒಂದು ಉತ್ತಮವಾದ ಸ್ಟ್ಯಾಂಡರ್ಡ್ ಅಂದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಇದೆ. LED ಸ್ಕ್ರೀನ್ ಹಾಕಿದ್ದಾರೆ, ಒಳ್ಳೆ ವಸತಿ ಇದೆ, ಒಳ್ಳೆ ರೆಫ್ರಿಗಳಿದ್ದಾರೆ, ಒಳ್ಳೆ ಫುಡ್ ಕೊಟ್ಟಿದ್ದಾರೆ. ತುಂಬ ಇದನ್ನು ಈ ಒಂದು ಸ್ಪರ್ಧೆಯನ್ನು ನೋಡ್ತಾ ಇದ್ದರೆ ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಗೌರವ ಇದೆ. ನಮ್ಮ ಈ ಕಡೆ ಯಾವುದೇ ಸ್ಪರ್ಧೆಗಳು ಈ ಮಂಗಳೂರು ಅಥವಾ ಕರ್ನಾಟಕದಲ್ಲಿ ನಡೆದರೆ ಒಂದು ಹೈ ಸ್ಟ್ಯಾಂಡರ್ಡ್ ನಡೆಸ್ತಾರಂತ. ನಾವು ಮೊನ್ನೆ ಇದೊಂದು ಫೋಟೋ ಹಾಕಿದಾಗ ಕೆಲವರ ಕಡೆ ಕಾಮೆಂಟ್ಗಳು ಬಂದಿದೆ. ಒಂದು ಇಂಟರ್ನ್ಯಾಷನಲ್ ಸ್ಟೈಲಲ್ಲಿ ಇಲ್ಲಿ ಒಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ ಕರ್ನಾಟಕದವರು ಅಂತೇಳಿ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಇದೇ ಥರ ಉತ್ತಮ ರೀತಿ ಈ ಬೆಂಚ್ ಪ್ರೆಸ್ ಅಲ್ಲಿ ಆಸಕ್ತಿ ಹೆಚ್ಚಾಗಿದೆ ಸರ್ ಅಥವಾ ಕಡಿಮೆ? ಹೆಚ್ಚಾಗಿದೆ. ಈಗ ಆಲ್ರೆಡಿ ಇಲ್ಲೇ 1000 ಮೇಲೆ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ನ್ಯಾಷನಲಲ್ಲಿ 2000ವರೆಗೂ ಸ್ಟೇಟ್ ಟೀಮು ಬರ್ತಾ ಇದ್ದಾರೆ. ಅಲ್ಲಿ ಒಂದು 2-2.5 ಸಾವಿರ ಜನ ಪ್ಲೇಯರ್ಸ್ ಬರೋ ಚಾನ್ಸ್ ಇದೆ. ಆ ನ್ಯಾಷನಲ್ ಜನವರಿಯಲ್ಲಿ ಹರಿಯಾಣದಲ್ಲಿ ನಡೀತಾ ಇದೆ. ಆ ಹರಿಯಾಣದಲ್ಲಿ ನಡೆಯುವ ಒಂದು ರಾಷ್ಟ್ರೀಯ ಸ್ಪರ್ಧೆಗೆ ಇಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಇದು ನಡೆಯುತ್ತೆ. ಈಗ ಪಂದ್ಯಾಟದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಏನಾದರೂ ಅವಕಾಶಗಳು ಮುಂದೆ ತೆರೆಯುತ್ತದೆ ಸರ್? ಸರ್ಕಾರ ಮಟ್ಟದಲ್ಲಿ ಅವಕಾಶ ಇದ್ದೇ ಇದೆ. ಅವಕಾಶ ಇರೋದ್ರಿಂದ ಇಷ್ಟೆಲ್ಲ ಮಾಡ್ತಾರೆ. ಆಮೇಲೆ ಯೂನಿವರ್ಸಿಟಿ ಲೆವೆಲಲ್ಲೂ ಮಕ್ಕಳಿಗೆ ಅನುಕೂಲ ಇದೆ. ಆದ್ದರಿಂದನೇ ಜಾಸ್ತಿ ನಮ್ಮ ಕಡೆ ಒಲವು ಬರ್ತಾ ಇದೆ. ನೀವೆಲ್ಲ ಹಿರಿಯರು, ಯಾವೆಲ್ಲ ಮಟ್ಟಕ್ಕೆ ಹೋಗಿದ್ದೀರಿ, ಯಾವುದೆಲ್ಲ ಬಹುಮಾನಗಳನ್ನೆಲ್ಲ ತಗೊಂಡವರು, ನಿಮ್ಮ ಬದುಕಿನ ಸಂತೋಷ ಇದೆ ಸರ್? ನನ್ನ ಹೆಸರು H. ದಾದಾಪೀರ್ ಅಂತ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ಏಕಲವ್ಯ ಅವಾರ್ಡಿ ಮತ್ತು ರೀಸೆಂಟಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಿ ಆಗಿದ್ದೀನಿ. ಈ ಕ್ರೀಡೆಯಿಂದಲೇ ನನಗೆ ಪವರ್ ಲಿಫ್ಟಿಂಗ್ ಮಾಡೋದ್ರಿಂದ ಉದ್ಯೋಗ ಸಿಕ್ಕಿದೆ. ಅದರಲ್ಲಿ ನನಗೆ ರೀಸೆಂಟಾಗಿ ಈ ವರ್ಷ ನಮಗೆ ರಾಷ್ಟ್ರಪತಿ ಪದಕನೂ ಸಿಕ್ಕಿದೆ. ನಾನು 12 ಟೈಮ್ಸ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, 1 ಟೈಮ್ ಕಾಮನ್ವೆಲ್ತ್ ಚಾಂಪಿಯನ್ ಆಗಿದ್ದೀನಿ, ಸೊ ಮೆನಿ ಟೈಮ್ಸ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ, ಸ್ಟೇಟ್ ಚಾಂಪಿಯನ್ ಆಗಿದ್ದೀನಿ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಕ್ಯಾಟಗರಿ 2 ತೀರ್ಪುಗಾರರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬೇರೆ ಕಡೆ ಹೋಗಲಿಕ್ಕೆ ಸಿಗುತ್ತೆ ಸರ್? ಆಲ್ ಓವರ್ ಇಂಡಿಯಾ ಹೋಗ್ತಾನೆ ಇರ್ತೀವಿ. ವರ್ಷ 3-4 ಟ್ರಿಪ್ ಇದ್ದೇ ಇರುತ್ತೆ ನಮ್ಮದು. Bar loaded and clock started for Ganesh T. Devadiga. Good lift. Spot the same weight for Tarun Kanti. Bar loaded. Clock started for Tarun Kanti. Next lifter is Bhimappa, followed by Girishar. Next to the same. 92.5. ಆಯ್ತು. "25 seconds more. Tarun Kanti. Good lift. Spot the same weight
for Bhimappa Gundalkar. Next shifter is Girish R, followed by Halesh. Good lift. Lotus not about 80 kgs, Yambattu. Ullas P is the lifter. Next lifter, Yagneshwar, followed by Kirtan. Sheikh Moin Anwar, please be ready. Good lift. ನಾನು ಡಾಕ್ಟರ್ ಹರಿದಾಸ್ ಕೋಳೂರ್ ಅಂತ ಮಂಗಳೂರಿನಲ್ಲೇ ಬಂದಿರೋದು. ನ್ಯಾಷನಲ್ ಕ್ಯಾಟಗರಿ 2 ರೆಫ್ರಿ. ಹೌದು. ನಾನು ಬಾಲಾಂಜನೇಯ ಜಿಮ್ನೇಷಿಯಮಲ್ಲಿ ಪವರ್ ಲಿಫ್ಟಿಂಗನ್ನು ಸ್ಟಾರ್ಟ್ ಮಾಡಿದೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಕೂಡ ಮಾಡಿ ಈಗ ನ್ಯಾಷನಲ್ ಕ್ಯಾಟಗರಿ 2 ರೆಫ್ರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. Spotters load the bar 92.5. 92 Girish R is the lifter from Assam district. Next lifter is Halesh, followed Ullas P is the lifter. Mogesh Raju K. 80 kgs on the bar. For Girish R. Next lifter, Yagneshwar, Competitors of Master. followed by Kirtan. We are in the skill round of competition. Senior 59 and 66 kg class. Soon after this will begin the competition for Master 1 and Master 2. No lift. Lotus not about 85 kgs, Yambattu. Yagneshwar is the lifter representing Shakti Bharat. Next lifter, Kirtan, representing ASPA Fitness, followed by Sheikh Moin Anwar of Iron Den. Spotters, same weight for Halesh. Next lifter is Mogesh Raju, followed by Gangadhar. Bar loaded, clock started. Good lift. Lotus load 92.5. 92 ವರೆ. Kirtan is the lifter. Next lifter, Sheikh Moin Anwar. Srinivasa, please be ready. (66 kg class junior men, please get ready. We are starting the third lift of A group. Spotters, load the bar 95 kg. For Mogesh Raju K, next lifter is Gangadhar, followed by Rajat Kumar. Good lift. Same weight, 92.5 kgs for Sheikh Moin Anwar of Iron Kingdom. ನಾನು ಹರೀಶ್ ಕುಮಾರ್ ಅಂತ ಹೇಳಿ ನಾನು ಇಂಟರ್ನ್ಯಾಷನಲ್ ನ್ಯೂಜಿಲ್ಯಾಂಡ್ ಅಲ್ಲೆಲ್ಲ ಹೋಗಿದ್ದೇನೆ ಇಂಟರ್ನ್ಯಾಷನಲ್ ರಫ್ಟಿ ಮಾಡಿ ಮತ್ತು ಇಂಟರ್ನ್ಯಾಷನಲಲ್ಲಿ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಇತ್ತು ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೇನೆ. ನಾನು ಸಾಧಾರಣ 18ನೇ ವಯಸ್ಸಿನಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಲಿ ನಾನು ಮಿಸ್ಟರ್ ಕರ್ನಾಟಕ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಟೈಟಲ್ ಎಲ್ಲ ಆಗಿದ್ದೇನೆ. ಮತ್ತು ಆಮೇಲೆ ವೆಯ್ಟ್ ಲಿಫ್ಟರ್ ಆಗಿದ್ದೇನೆ. ವೆಯ್ಟ್ ಲಿಫ್ಟರ್ 6-10 ವರ್ಷ ನ್ಯಾಷನಲ್ ಸ್ಟೇಟ್ ಮತ್ತು ನ್ಯಾಷನಲ್ ಕಾಂಪಿಟ್ ಮಾಡಿದ್ದೇನೆ. ಮತ್ತು ಅಲ್ಲಿಂದ ನಾನು ಪವರ್ ಲಿಫ್ಟಿಂಗ್ಗೆ ಬಂದೆ. ಪವರ್ ಲಿಫ್ಟಿಂಗಲ್ಲಿ 20 ವರ್ಷದಿಂದ ನಾನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ನಲ್ಲಿ ಚಾಂಪಿಯನ್ ಆಗಿದ್ದೇನೆ. ಮತ್ತು ಈಗ ನಾನು ಇಂಟರ್ನ್ಯಾಷನಲ್ ರೆಫ್ರಿ ಕ್ಯಾಟಗರಿ 2 ಅದರಲ್ಲಿ ಈಗ ನಾನು ಡ್ಯೂಟಿ ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇದ್ದೇನೆ. Now the lifter is Sheikh Moin Anwar. Next lifter, Srinivasa, followed by Shivaguru. Jetty Krishna, please be ready. No lift.
Pass. Good left. Under the bar 55 kgs, 55. Srinivasa is the lifter. Next lifter, Sivaguru followed by Jetti Krishna. Shashank, please be ready. Good lift. Known as world about 72.5 kgs. Sivaguru is the lifter, next lifter. Jetti Krishna followed by Shashank. Ullas, please be ready. ನನ್ನ ಹೆಸರು ಮಹೇಶ್ವರಯ್ಯ ಅಂತಂದೇಳಿ ನಾವು ದಾವಣಗೆರೆ ಬೀರೇಶ್ವರ ವ್ಯಾಯಾಮ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಮೊದಲೇ ನಾನು ಕಾಲೇಜ್ ಡೇಸಲ್ಲೇ ಅಥ್ಲೆಟಿಕ್ಸ್ ಪ್ಲೇಯರ್ ಆಗಿದ್ದೆ. ಉದ್ಯೋಗ ಅರಸಿ ದಾವಣಗೆರೆ ಬಂದಾಗ ಕಾಟನ್ ಮಿಲ್ನಲ್ಲಿ ಉದ್ಯೋಗ ತೊಗೊಂಡು ಇದು ಮಾಡಿದೆ. ಆಮೇಲೆ ಸೌತ್ ಇಂಡಿಯಾ ಕಬಡ್ಡಿ ಸ್ಟೇಟ್ ಕ್ಯಾಪ್ಟನ್ ಆಗಿದ್ದೆ. ಅಲ್ಲಿಂದ ಅದಾದಮೇಲೆ ಪವರ್ ಲಿಫ್ಟಿಂಗ್ ಸೇರಿದೆ. ನಮ್ಮ ದಾದಾಪಿರು ಆಮೇಲೆ ಸೀನಿಯರ್ಸ್ ಎಲ್ಲ ನೋಡಿ ಕಬಡ್ಡಿ ಇದು ಮಾಡ್ಕೊಂಡು ಆಮೇಲೆ ನಾವು ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಆಗಿದ್ದೀನಿ. ಸ್ಟ್ರಾಂಗ್ ಮ್ಯಾನ್ ಆಫ್ ಏಷ್ಯಾ ಟೈಟಲ್ ಸಹ ತೊಗೊಂಡಿದ್ದೀನಿ. ಆಮೇಲೆ ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಟೈಟಲ್ಲು ತೊಗೊಂಡಿದ್ದೀನಿ. ಈಗ ಕ್ಯಾಟಗರಿ 1 ರೆಫ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. Now loaded clock started. Sivaguru is the lifter. Next lifter, Jetti Krishna followed by Shashank. Ullas, please be ready. Good luck. Spot is not 112 for Ganesh. Followed by Jitina. No lift. Load the bar 75, 75. 112.5. Jetti Krishna is the lifter. Next lifter, Shashank followed by Ullas. Vishnu, please be ready. No lift, well done catches. Same weight 75 kg for Shashank. Next lifter Ullas followed by Vishnu M. Prajwal, please be ready. Shashank is the lifter. 75 kgs on the bar. ರವಿ ಪ್ರಕಾಶ್ ಅಂತ ಬೆಂಗಳೂರಿಂದ ಬಂದಿರೋದು. ಈ ಪವರ್ ಲಿಫ್ಟಿಂಗ್ ಅನ್ನೋದು ಮೊದಲು ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದು. ಆಮೇಲೆ ತದನಂತರ ನಮ್ಮ ಇವರೆಲ್ಲ ಸೀನಿಯರ್ಸ್ಗಳು ನೋಡಿ ನನ್ನ ಒಂದು ಉತ್ತೇಜನದಿಂದ ನಾನು ಪವರ್ ಲಿಫ್ಟಿಂಗ್ ಬಂದಿದ್ದು. ನನಗೆ ಇವರೆಲ್ಲ ನನಗೆ ಗುರುಗಳು. ಮತ್ತು ಈ ಬೆಂಚ್ ಪ್ರೆಸ್ಸು ನಡೀತಾ ಇರೋದು ಇದು ಆ 3 ಏನು ಕೆಟಗರಿ ಇದೆಯೋ ಆ ಕೆಟಗರಿಲಿ ಒಂದು ಪಾರ್ಟ್ ಒಂದು ತೊಗೊಂಡು ಇದು ಮಾಡ್ತಾ ಇರೋದು. ಮತ್ತು ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ. ಬೆಂಚ್ ಪ್ರೆಸ್ಸು ಭಾಳ ಚೆನ್ನಾಗಿ ನಡೀತಾ ಇದೆ.
ಮತ್ತು ನಮಗೆ ಇವರೆಲ್ಲ ಸಹಕಾರದಿಂದ ಇವತ್ತು ಪ್ರತಿಯೊಂದು ಸ್ಟೇಟ್ ಆಗಲಿ ನ್ಯಾಷನಲ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ನಡೀತಾ ಇದೆ. ಮತ್ತು ಲಾಸ್ಟ್ ಮೇ ತಿಂಗಳಲ್ಲಿ ಇದೇ ವರ್ಷದ ಮೇ ತಿಂಗಳಲ್ಲಿ ನ್ಯಾಷನಲ್ ನಡೀತು. ಅಲ್ಲಿ 10 ದಿನಗಳ ಕಾಲ ನ್ಯಾಷನಲ್ ನಡೆದಾಗ ನಮ್ಮ ದಾದಾಪೀರ್ ಸರ್ ಅವರ ದಾವಣಗೆರೆಯಲ್ಲಿ ದಾದಾಪೀರ್ ಸರ್ ನೇತೃತ್ವದಲ್ಲಿ ಮತ್ತು ಮಹೇಶ್ವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಅಂದರೆ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದು ಇಲ್ಲ ಅಂದ್ಕೊಂಡಿದ್ದೀವಿ. ಅಂದರೆ ಆ ಥರ 10 ದಿನಗಳ ಚಾಂಪಿಯನ್ಶಿಪ್ಪು ಯಾರು ತೊಗೊಳ್ಳಲ್ಲ. ಸಾಮಾನ್ಯ ತೊಗೊಳ್ಳೋದು 3 ಇಲ್ಲ 5 ದಿನ ತೊಗೋಬೋದು. ಆದರೆ 10 ದಿನಗಳು ಇವರು ಒಂದು ಅತ್ಯುತ್ತಮವಾದ ನೇತೃತ್ವದಲ್ಲಿ ಮತ್ತು ಇಲ್ಲ ಉಳ್ಳಾಳ ಅಂದರೆ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಮತ್ತು ಚೆನ್ನಾಗಿ ಎಲ್ಲರೂ ಸಪೋರ್ಟಿವ್ ಆಗಿ ಪ್ರತಿಯೊಂದನ್ನು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಯಾವುದಕ್ಕೆ ಆಗಲಿ ಒಂದು ಆರ್ಗನೈಸೇಷನ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಆ ಥರ ಇದೆ, ಚೆನ್ನಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಅಷ್ಟೇ ರೆಸ್ಪಾನ್ಸಿಬಲ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ನೀರಲ್ಲಾಗಲಿ ಊಟದಲ್ಲಾಗಲಿ ತಿಂಡಿಲಾಗಲಿ ಪ್ರತಿಯೊಂದು ಚೆನ್ನಾಗಿ ನಡೀತಾ ಇದೆ. Class men junior, please get ready. Is the lifter. Sir, you will part sir. Spotters, same weight, sorry, load the 90 kg. Start. Next is Krishna, followed by Ganesh Devadika. Sorry, no left. Is worth about 82.5 kgs. No left. Spotters. Load 92.5. Girisha. Good left. Load the same weight for Prajwal. Bar loaded, clock started. 82.5 kgs for Prajwal of Balanjira Gymnasium. Next lifter, Yagneshwar, followed by Kirtan. Sheikh Moin Anwar, please be ready. ನಾನು ಇಲ್ಲಿ ಮಂಗಳೂರವಳೆ ಕದ್ರಿಯಿಂದ ಬಂದಿದ್ದೇನೆ. ನನ್ನ ಹೆಸರು ದೀಪಾ. ಬೆಂಚ್ ಪ್ರೆಸ್ಸಿಗೆ ನೀವು ಎಂಟರ್ ಆಗಲಿಕ್ಕೆ ಇದನ್ನು ಇಚ್ಛೆ ಮಾಡಲಿಕ್ಕೆ ಲೈಕ್ ಮಾಡಲಿಕ್ಕೆ ಏನು ಕಾರಣ ಆಗಿತ್ತು ಆಗ? ನಾನಾಗ ಆ್ಯಕ್ಚುಲಿ ಬಾಡಿ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ ಜಿಮ್ಮಿಗೆ ಸೇರಿಕೊಂಡಿದ್ದು. ಹಾಗೆ ಬೆಂಚ್ ಪ್ರೆಸ್ ಮಾಡ್ತಾ ಇದ್ದಿದ್ದು ನೋಡುವಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಮಾಡಿದೆ. ನನಗೆ ಅದು ಮಾಡಿದ್ರೆ ನನಗೆ ಖುಷಿ ಆಯಿತು. ಹಾಗೆ ನಾನು ಹಾಗೆ ಕಂಟಿನ್ಯೂ ಮಾಡಿದೆ. ಹಾಗೆ ಅಷ್ಟು. ಏನು ಸಾಧನೆ ಮಾಡಿದ್ದೀರಿ? ನಾನು ಬೆಂಚ್ ಪ್ರೆಸ್ಸಿಂದ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೇನೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದೇನೆ. ಇನ್ನು ಮುಂದಿನ ಮಕ್ಕಳಿಗೆ ಏನು ಸಂದೇಶ ಇದಕ್ಕೆ ಭವಿಷ್ಯ ಇದೆಯಾ? ಭವಿಷ್ಯ ಅಂತ ಹೇಳಿದರೆ ಅಂದರೆ ಪವರ್ ಲಿಫ್ಟಿಂಗನ್ನೇ ಮಾಡ್ಕೊಂಡು ಹೋಗಿ ಅದರಲ್ಲಿ ಜೀವನ ಇದು ಮಾಡಿದವರು ಇದ್ದಾರೆ. ಅಂದರೆ ಕೆಲವು ಡಿಪಾರ್ಟ್ಮೆಂಟಿಗೆಲ್ಲ ಹೋಗಿದ್ದಾರೆ ಕೆಲವರೆಲ್ಲ, ಹಾಗೆ ಎಲ್ಲ ಮಾಡಿದವರು ಇದ್ದಾರೆ. ಎಲ್ಲರೂ ಅಂತ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರಿಗಾದರೂ ಇದು ಉಪಯೋಗ ಇದೆ ಇದರಿಂದ ಅಷ್ಟೇ. ದಿನ ಪ್ರಾಕ್ಟೀಸ್ ಬೇಕಾಗ್ತದೆ. ಹೌದೌದು, ಬೇಕೇ ಬೇಕು. ಇದರಲ್ಲಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಡೈಲಿ ಮಾಡಬೇಕಾಗ್ತದೆ.
ಅಟ್ಲೀಸ್ಟ್ ವೀಕ್ಲಿ 5 ಟೈಮ್ಸ್ ಅಂತ ಮಾಡಲೇಬೇಕು, 5 ಡೇಸ್ ಅಂತೂ ಮಾಡಬೇಕು. Bar loaded clock started. 82.5 kgs for Prajwal P. Next lifter Yagneshwar followed by Kirtan. Ganesh Sevanda followed by Tarun Gandhi. Boss. 66. About 90 kgs Tambatu. Yagneshwar is the lifter. Next lifter Kirtan followed by Sheikh Moin Anwar. After 3 lifts, we are starting with 66 kg men's junior event in the same. Yagneshwar is the lifter. Next lifter Tarun Gandhi followed by Mahesh Rana. Sheikh Moin Anwar followed by 66 kg junior men's. Lotus Road 95, same weight for Sheikh Moin Anwar of Iron Kingdom. Next lifter Ritesh Madiwal followed by Tushar Kumar. Vineet, please be ready. ನಮಸ್ಕಾರ, ನನ್ನ ಹೆಸರು ಲತಾ ನಟರಾಜ್ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬ್ಯಾಂಗ್ಳೂರ್ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮೆಂಬರ್ ನಾನು. ಜೊತೆಗೆ ನಾನು ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್ ಕೂಡ. ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ರೆಫ್ರಿ, ಮತ್ತು ಇಲ್ಲಿ ಒಂದು ರೆಫ್ರಿ ಮಾಡಲಿಕ್ಕೆ ಬಂದಿದ್ದೇನೆ. ಉಳ್ಳಾಳ ತುಂಬ ಚೆಂದ ಉಂಟು. ಜೊತೆಗೆ ಅಚೀವ್ಮೆಂಟ್ಸ್ ನಮಗೆ ಹೇಗೆ ಶುರುವಾಯಿತು ಅಂದರೆ ಪ್ಯಾಷನ್ನಿಂದ ಶುರುವಾಯಿತು. ಪ್ಯಾಷನ್ನಿಂದ ಕಾಂಪಿಟೇಟಿವ್ ಪವರ್ ಲಿಫ್ಟಿಂಗ್ ಅಥ್ಲೀಟ್ ಆದೆ. ಅದ್ರ ಜೊತೆಗೆ ಕಾಂಪಿಟೇಷನ್ಸ್ ಮಾಡ್ತಾ ಮಾಡ್ತಾ ಡಿಸ್ಟ್ರಿಕ್ಟ್, ಸ್ಟೇಟ್, ನ್ಯಾಷನಲ್ಸ್ ಮತ್ತು ಇಂಟರ್ನ್ಯಾಷನಲ್ ಮಾಡಿ ಅಚೀವ್ಮೆಂಟ್ ಮಾಡಿದ್ದೇನೆ. ಇಲ್ಲಿ ಒಂದು ರೆಫ್ರಿಯಾಗಿ ಕುಳಿತು ಬೇರೆಯವರಿಗೆ ಮೋಟಿವೇಶನ್ ಮಾಡ್ತಾ, ಜೊತೆಗೆ ಅವರನ್ನು ಸಹ ಮುಂದೆ ತರ್ತಾ ಒಂದು ಖುಷಿ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ಈಗ ನೀವು ಇದರಲ್ಲಿ ಬೆಳೆದಿದ್ದೀರಿ, ಆ ರೀತಿ ಒಂದು ಬೈಕನ್ನು ನಿಮ್ಮಲ್ಲಿ ಇರ್ತದೆ. ಈಗ ನೀವು ಮದುವೆ ಆಗೋರು ಹಾಗೆ ಬೇಕಾ? ಇಲ್ಲ, ಹಾಗೇನು ಬೇಕಿಲ್ಲ. ಜಸ್ಟ್ ಫಿಟ್ ಬಾಡಿ ಆ್ಯಂಡ್ ಫಿಟ್ ಮೈಂಡ್ ಬೇಕು. ಈಗ ಆತ್ಮರಕ್ಷೆ, ಜೀವರಕ್ಷಣೆ ಕಲೆಯಾಗಿ ಕೂಡ ನಿಮ್ಗೆ ಉಪಯೋಗ ಆಗ್ತಾ ಇದೆ. ಹೌದು, ನಾವು ಎಷ್ಟು ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀವೋ ಮೆಂಟಲಿ ಸಹ ಅಷ್ಟೇ ಸ್ಟ್ರಾಂಗ್ ಆಗಿರ್ತೀವಿ. ಸೊ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಬರುವಾಗ ಯೋಚನೆ ಮಾಡಿ ಇವ್ರಿಗೆ ಹೇಳಿ ಅಳ್ಕೊಳ್ಳೋ ಬದಲು ನಾವು ಡೈಲಿ ವ್ಯಾಯಾಮ ಮಾಡಿ ಫಿಟ್ಟಾಗಿ ಇದ್ದರೆ ಮೆಂಟಲಿ ನಮಗೆ ತುಂಬ ಸಪೋರ್ಟ್ ಮಾಡ್ತದೆ. ನಾವಲ್ಲದೆ ಜೊತೆಗೆ ಇರೋರನ್ನೂ ಸಹ ನಾವು ಫಿಟ್ ಮಾಡಬೇಕು. ಸೊ ಯಾರಿಗೂ ಡಿಮೋಟಿವೇಟ್ ಮಾಡಬೇಡಿ, ಯಾವಾಗಲೂ ಮೋಟಿವೇಟ್ ಮಾಡಿ, ತಾವು ಸಹ ಮೋಟಿವೇಶನ್ನಲ್ಲೇ ಇರಿ. ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಮಹಿಳೆಯರು ಕೂಡ ಇರಬೇಕು. ಯಾವುದಾದ್ರೂ ಒಂದಾಯಿತು, ಮಲ್ಟಿಪಲ್ ಕ್ರೀಡೆಯಲ್ಲಿದ್ದರೂ ಆಯಿತು. ಕರಾಟೆ ಕೂಡ ಜೀವರಕ್ಷಣೆ ಕಲೆ. ಹೌದು, ನಾನು ಮಿಕ್ಸಡ್ ಮಾರ್ಷಲ್ ಆರ್ಟ್ ಸಹ ಮಾಡ್ತೇನೆ, MMA. Next lifter is Alish, followed by Bhimappa.
Sorry, no left. Loaders unload the bar 50 kgs, 50. We are now starting with the B group. Ritesh Madiwal, Tushar, Vineet, Bhavish, Rakshan, Karthik, Prajwal, Vishal, Sheikh, Yashwant, Madhav, Dhanush, Santosh Kumar, you all are the lifters. Ritesh Madiwal is the lifter, 50 kgs on the bar. Next lifter Tushar, followed by Vineet. Sorry, no lift. Same weight for Tushar Kumar. Next lifter Vineet, followed by Bhavish. Rakshan, please be ready. Lifters, please give your next weight. Good lift. Same weight for Vineet of Balanjana Gymnasium. Next lifter Bhavish of Shakti Bharati, followed by Rakshan. ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಉಳ್ಳಾಳ ಬೈಲ್ ಉಳ್ಳಾಳ ತೊಕ್ಕೋಟು. ನಮ್ಮ ಸಂಸ್ಥೆಯು ಸುಮಾರು 1 ವರ್ಷದಿಂದ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನು ಮಾಡೋ ಒಂದು ಆತುರದಲ್ಲಿ ಹಾಗೂ ಎಲ್ಲ ನಮ್ಮ ಸದಸ್ಯರ ಇಚ್ಛಾಶಕ್ತಿಯಂತೆ ಸುಮಾರು 3 ತಿಂಗಳಿಂದ ನಾವು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕೆಂದು ನಿರ್ಧರಿಸಿದ್ದು. ಅದೇ ರೀತಿ ಅಕ್ಟೋಬರ್ ತಿಂಗಳ 24, 25, 26 ಈ 3 ದಿನಗಳಲ್ಲಿ ಈ ಒಂದು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2025 ಈಗ ನಮ್ಮ ಗಟ್ಟಿ ಸಮಾಜದಲ್ಲಿ ನಡೆಯುತ್ತಿದೆ. ಈ ಗಟ್ಟಿ ಸಮಾಜದ ಅಧ್ಯಕ್ಷರು ನಾವು ಈ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ತಿಳಿಸಿದಾಗ ಗಟ್ಟಿ ಸಮಾಜದ ಅಧ್ಯಕ್ಷರು ನಮಗೆ ಉಚಿತವಾಗಿ ಈ ಸಭಾಂಗಣವನ್ನು 3 ದಿನಗಳ ಕಾಲ ನಮಗೆ ನೀಡಿದ್ದಾರೆ. ಯಾವುದೇ ಒಂದು ಶುಲ್ಕವಿಲ್ಲದೆ ಈ ಸಭಾಂಗಣವನ್ನು ನೀಡಿ ನಮಗೆ ಸಹಕಾರವನ್ನು ನೀಡಿ ನಮ್ಮ ಈ ಬೆಂಚ್ ಪ್ರೆಸ್ ಸ್ಪರ್ಧೆಯು ಯಶಸ್ವಿಯಾಗಿ ನಡೆಯಲಿ ಎಂದು ಕೂಡ ಅವರು ನಮಗೆ ಹಾರೈಸಿರುತ್ತಾರೆ. ಅದೇ ರೀತಿ ನಮ್ಮ ಈ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪಿನ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಹಾಗೂ ಗೌರವ ಅಧ್ಯಕ್ಷರಾದ ಚಂದ್ರಾಸ್ ಉಳ್ಳಾಳ್ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಸುದೇಶ್ ಮರಳಿ ಹಾಗೂ ವಿನೋದ್ ದುಬೈ ಉಪಾಧ್ಯಕ್ಷರಾಗಿ ನಮಗೆ ಅನೇಕ ರೀತಿಯಲ್ಲಿ ಸೂಕ್ತ ಸಲಹೆಗಳನ್ನು ನೀಡಿ ಹಾಗೂ ಆರ್ಥಿಕವಾಗಿ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಕ್ರೀಡಾಪಟುಗಳು ಅಂದರೆ ಎಲ್ಲ ಸದಸ್ಯರು ಉತ್ತಮವಾಗಿ ಈ ಒಂದು ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಬೇಕೆಂದು ಈ ದಿನಕ್ಕೆ ಇದು 2ನೇ ದಿನ ಆದರೂ ಎಲ್ಲರೂ ಒಂದು ಒಗ್ಗಟ್ಟಾಗಿ ನಿಂತು ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿದ್ರಿಂದ ಯಶಸ್ವಿ ಆಗುತ್ತದೆ ಹಾಗೂ ಆಗಿದೆ. ಈ 2 ದಿವಸದಲ್ಲಿ ಆಗಿದೆ ನಮ್ಮ ಈ ಕ್ರೀಡಾಕೂಟ. ಹಾಗೆ ಈ ಕ್ರೀಡಾಕೂಟಕ್ಕೆ ಸುಮಾರು 1600 ಕ್ರೀಡಾಪಟುಗಳು ಆಗಮಿಸಿದ್ದು ಊಟ ಉಪಹಾರ ಎಲ್ಲವನ್ನು ಕೂಡ ಒಂದು ಸುಜಾತಿತವಾಗಿ ಹಾಗೂ ಅವರಿಗೆ ಬೇಕಾಗುವಂತಹ ಒಂದು ಆಹಾರ ಪದಾರ್ಥಗಳನ್ನು ತಯಾರಿಸಿ ನೀಡಿದ್ದೇವೆ. ಈ ಬಗ್ಗೆ ನಮ್ಮ ಕ್ರೀಡಾಪಟುಗಳು ಕೂಡ ಸಂತೃಪ್ತಿಯನ್ನು ಸೂಚಿಸಿರುತ್ತಾರೆ. ಅದೇ ರೀತಿ ನಾವು ಅಂತಿಮವಾಗಿ ನಾಳೆ 26ನೇ ದಿನ ತಾರೀಕಿಗೆ ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಇದಕ್ಕೆ ಸಭಾಪತಿಗಳಾದ ಯು ಟಿ ಖಾದರ್, ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೆ ಅನೇಕ ಗಣ್ಯರು ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮ ಕ್ರೀಡಾಪಟುಗಳಿಗೆ ಪದಕಗಳನ್ನು ನೀಡಿ ಹಾಗೂ ಈ ಉತ್ತಮ ತಂಡಕ್ಕೆ ತಂಡ ಪ್ರಶಸ್ತಿಯನ್ನು ನೀಡಿ ಶುಭ ಹಾರೈಸಲಿದ್ದಾರೆ. ಬೆಂಚ್ ಪ್ರೆಸ್ನಲ್ಲಿ ಮುಂದಿನ ಮಕ್ಕಳಿಗೆ ಏನು ಸಂದೇಶ ಬಾಡಿ ಫಿಟ್ನೆಸ್ಗೆ ಆಗಿ ಏನು ಆರೋಗ್ಯದ ಬಗ್ಗೆ ಕ್ರೀಡಾಕೂಟದಲ್ಲಿ ಅವಕಾಶಗಳಾಗುತ್ತಾ ಸರ್? ಈ ವ್ಯಾಯಾಮ ಶಾಲೆಯಲ್ಲಿ
ನಾವು ಅನೇಕ ಕ್ರೀಡಾಪಟುಗಳಿದ್ದೇವೆ. ಅದರಲ್ಲಿ ಪವರ್ ಲಿಫ್ಟಿಂಗ್ ಅಂತ ಒಂದು, ಪವರ್ ಲಿಫ್ಟಿಂಗ್ ಅಂದರೆ ಸ್ಕ್ವಾಟ್, ಬೆಂಚ್ ಮತ್ತು ಡೆಡ್ ಲಿಫ್ಟ್. ಇದರ ಒಂದು ಭಾಗವಾಗಿ ಬೆಂಚ್ ಪ್ರೆಸ್ ಅಂದರೆ ನಾವು ಒಂದು ಬೆಂಚ್ ಪ್ರೆಸ್ ಅಂದರೆ ಒಂದು ಮಲಗಿ ಒಂದು ಈ ನಮ್ಮ ಭಾರವನ್ನು ಎತ್ತುವುದು. ಈ ಭಾರ ಎತ್ತುವಿಕೆ ಅಂದರೆ ಇಲ್ಲಿ ಅನೇಕ ದೇಹದಾಢ್ಯಪಟುಗಳು ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಅದರೊಟ್ಟಿಗೆ ಇದರಲ್ಲಿ ಕ್ಲಾಸಿಕ್ ಮತ್ತು ಇಕ್ಕಿಪುಡಿ ಅಂತ ಇದೆ. ಕ್ಲಾಸಿಕ್ ಅಂದರೆ ನಾವು ಕೈಯಲ್ಲಿ ಮಾಡೋದು. ಅದು ಇಕ್ಕಿಪುಡಿ ಅಂದರೆ ಅದಕ್ಕೆ ಒಂದು ಬನಿಯನ್ ಟೀ ಶರ್ಟ್ ಅಂತ ಬರ್ತದೆ. ಟೀ ಶರ್ಟ್ ಅಂದರೆ ಅದು ಟೈಟ್ ಆಗಿ ಇರ್ತದೆ, ಅದು ಇಕ್ಕಿಪುಡಿ ಅಂತ ಹೇಳ್ತೇವೆ. ಆದ್ದರಿಂದ ಈ ಎರಡು ಕ್ಲಾಸಿಕ್ ಮತ್ತು ಇಕ್ಕಿಪುಡಿಗೆ ಅನೇಕ ಕ್ರೀಡಾಪಟುಗಳು ಆಸಕ್ತಿ ವಹಿಸಿದ್ರಿಂದ ಈ ಬೆಂಚ್ ಪ್ರೆಸ್ ಸ್ಪರ್ಧೆಯು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಉತ್ತಮವಾಗಿ ಯುವಕರಿಗೆ ಒಂದು ಸ್ಪರ್ಧಾ ಮನೋಭಾವವನ್ನು ಬೆಳೆಸ್ತದೆ. ಅದೇ ರೀತಿ ಉತ್ತಮ ಆರೋಗ್ಯಕರವಾದ ದೇಹದಾಢ್ಯವನ್ನು ಕೂಡ ಹೊಂದಿರುತ್ತಾರೆ. Good lift. Spotters load the bar 97.5 for Lalit Kumar B. 97.5. Good lift. Bar loaded. No lift. Spotters load the bar 107.5 for Gangadhar. Next shifter is Srinath, followed by Ganesh. 107.5. ಎಲ್ಲರೂ ಮುಗಿಲಿಕ್ಕೆ ಆದ್ಮೇಲೆ ಕಳೆದ 2 ದಿನಗಳಿಂದ ನಡೆಯುತ್ತಿರುವಂತಹ ಈ ಬೆಂಚ್ ಪ್ರೆಸ್ ಸ್ಪರ್ಧೆ, ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಸ್ಪರ್ಧೆಯಿಂದಾಗಿ ನಮ್ಮ ಎಲ್ಲ ವ್ಯಾಯಾಮ ಶಾಲೆಯ ಯುವಕರು ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ತಮ್ಮ ಮನೆಯ ಸ್ವಂತ ಕಾರ್ಯಕ್ರಮದ ಹಾಗೆ ಉತ್ಸಾಹದಿಂದ ಕೆಲಸ ಮಾಡಿದ ಪರಿಣಾಮ ಇಷ್ಟು ಒಂದು ಉತ್ತಮ ರೀತಿಯ ಸ್ಪರ್ಧಾ ಚಟುವಟಿಕೆ ನಡೆಸುವಂತಾಯಿತು. ನಾಳೆಯ ದಿವಸ ಸಮಾರಂಭ ಮತ್ತು ಇನ್ನಿತರ ಸ್ಪರ್ಧೆಗಳು ನಡೆಯುವುದರಿಂದ ಎಲ್ಲ ಊರಿನ ಹಿರಿಯರು, ಗಣ್ಯರು, ಸಾರ್ವಜನಿಕರು ಇದರಲ್ಲಿ ಬಂದು ಭಾಗವಹಿಸಿ ನಮ್ಮ ಈ ಸಂಸ್ಥೆಯ ಏನು ಬೆಂಚ್ ಪ್ರೆಸ್ ಕಾರ್ಯಕ್ರಮ ಇದೆ ಚಂದ ಕಾಣಿಸಿಕೊಡಬೇಕಾಗಿ ತಮ್ಮ ಮೂಲಕ ವಿನಂತಿ ಮಾಡ್ತಿದ್ದೆ. ರಾಜ್ಯದ ನಾನಾ ಮೂಲೆಗಳಿಂದ ಬೆಂಗಳೂರು, ಹಾಸನ, ಚಿತ್ರದುರ್ಗ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕುಮಟಾ, ಹೊಸಪೇಟೆಯಿಂದ ಬಂದಿದ್ದಾರೆ. No lift. Same weight for Srinath V. Next shifter is Ganesh, followed by Ashok Kudroli of Master 1 Lifter. Ashok Kudroli, please be ready. Ashok Kudroli and Uma Shankar. That you will do.
ಕ್ಲಾಸ್ ವೈಸ್ ಮಲ್ಪ ಐನ್ಲ ಏಳು ಮುಂಚಿನ ಲೋಡಿಂಗ್ ಮಲ್ತು ಮಲ್ ಸೈ ಹೊಡು ನೋ ಲಿಫ್ಟ್ ಸ್ಪಾಟರ್ಸ್ load the bar 117.5 117 the last lift in senior 59 and 66 kg class. After this will begin the competition for 59 and 66 kg master 1 and master 2 competitors. Ashok Kudroli, Uma Shankar, Arish Kolya, Satish CJ, Kishore J, Abdul Salam, be ready. Bar loaded for Ganesh Dilip Dage. Good lift. Spotters reduce the bar to 50 kgs. Good lift. ನಾವು ಅತಿ ದೊಡ್ಡ ನಿರೀಕ್ಷೆಯಿಂದ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು, ಎಲ್ಲ ಜಿಮ್ನಾಸಿಯಂ ವ್ಯಾಯಾಮ ಶಾಲೆಗಳಿಗೆ ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದರ ಒಟ್ಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರೇಕ್ಷಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಮಾದರಿಯಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ನಮ್ಮ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೆವು. ವಿಶೇಷವಾಗಿ ನಿನ್ನೆ ಪ್ರಾರಂಭವಾದಂಥ ಕ್ರೀಡಾಕೂಟ ನಾವು ನೆನೆಸಿದ್ದಕ್ಕಿಂತ ಉತ್ತಮವಾಗಿ ನಡೆದಿದೆ. ವಿಶೇಷವಾಗಿ ನಾವು ಎಲ್ಲ ಭಾಗವಹಿಸಿದಂಥ ಕ್ರೀಡಾಪಟುಗಳು ಇರಬಹುದು, ಬಂದಂಥ ಜಿಮ್ನಾಸಿಯಂ ಇರಬಹುದು, ಎಲ್ಲರಿಗೂ ಕೂಡ ಅಭಾರಿಯಾಗಿದ್ದೇವೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಒಂದು ದೊಡ್ಡ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂತ ಹೇಳಿದರೆ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೋತ್ಸಾಹಕರು ಎಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಸಹಜ. ಆದರೆ ನಮ್ಮಲ್ಲಿ ಭಾರಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ವಿಶೇಷವಾಗಿ ಕ್ರೀಡಾಕೂಟವನ್ನು ನಮ್ಮ ಅಸೋಸಿಯೇಷನ್ ಏನುಂಟು ಅವರು ಕೂಡ ಒಂದು ವಿಶೇಷ ಕಾಳಜಿಯಿಂದ ಮುತುವರ್ಜಿಯಿಂದ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕರೆದಂಥ ಒಂದಷ್ಟು ಅತಿಥಿಗಳು ಕೂಡ ಸೂಕ್ತ ಸಮಯದಲ್ಲಿ ಬಂದು ನಾವು ಯಾವ ರೀತಿ ಅಪೇಕ್ಷೆ ಪಟ್ಟಿದ್ದೇವೆ ಅದೇ ರೀತಿ ಆ ಪ್ರಕಾರವಾಗಿ ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ಅದಕ್ಕಿಂತಲೂ ದೊಡ್ಡದಾಗಿ ನಮ್ಮ ವ್ಯಾಯಾಮ ಶಾಲೆಯ ತಂಡ, ಶಕ್ತಿ ಭಾರತಿ ವ್ಯಾಯಾಮ ಶಾಲೆಯ ತಂಡ ಎಲ್ಲರೂ ಕೂಡ ಭಾರಿ ಗೌರವದಿಂದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಯಾಕಂತ ಹೇಳಿದರೆ ಸ್ಪರ್ಧೆ ಯಶಸ್ವಿ ಆಗಬೇಕಿದ್ರೆ ಒಬ್ಬ ಇಬ್ಬರ ಮಾತಲ್ಲ ಇದು. ಸಂಸ್ಥೆಯಲ್ಲಿ ನಮ್ಮೊಂದು 25ರಿಂದ ಒಂದು 50 ಜನ ನಮ್ಮ ಎಲ್ಲ ಸದಸ್ಯರು ಕೂಡ ತನ್ನ ಮನೆಯ ಕೆಲಸ ಅನ್ನುವ ದೃಷ್ಟಿಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ವಿಭಾಗದಲ್ಲಿ ಸ್ವಾಗತ ಸಮಿತಿಯಿಂದ ಹಿಡಿದು ಊಟೋಪಚಾರ ಇರಬಹುದು, ಸಭಾಂಗಣ ಸಮಿತಿ ಇರಬಹುದು, ಅದರೊಟ್ಟಿಗೆ ವೇದಿಕೆ ನಿರ್ವಹಣಾ ಸಮಿತಿ ಎಲ್ಲರೂ ಕೂಡ ಭಾರಿ ಅಚ್ಚುಕಟ್ಟಾಗಿ ನಿಭಾಯಿಸಿದ ಕಾರಣ ಈ ಗಳಿಗೆವರೆಗೆ ಕಾರ್ಯಕ್ರಮದ ಎಲ್ಲ ಹಂತದಲ್ಲಿ ಕೂಡ ನಾವು ಯಶಸ್ಸನ್ನು ಕಂಡಿದ್ದೇವೆ. ಅದಕ್ಕೆ ನಾನು ಸಮಸ್ತ ನಮ್ಮ ತಂಡ ಹಾಗೂ ನಮ್ಮ ಆಯೋಜಕರಿಗೆ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೆನು ಹೇಗಿತ್ತು? ಬೆಳಗಿನಿಂದ ಸಂಜೆವರೆಗಿನ ಕಾರ್ಯಸೂಚಿಗಳೆಲ್ಲ ಹೇಗಿತ್ತು ಸರ್? ನಾವು ಯಾವ ರೀತಿ ಅದಕ್ಕೊಂದು ಚಂದ ಯೋಜನೆಯನ್ನು ಮಾಡಿಟ್ಟುಕೊಂಡಿದ್ದೆವು. ವಿಶೇಷವಾಗಿ ನಮ್ಮ ಸದಸ್ಯರ ದೊಡ್ಡ ತಂಡ ಇದರ ಹಿಂದೆ ಬಿದ್ದಿದೆ. ಸೊ ನಾವು ಏನು ಅಪೇಕ್ಷೆ ಮಾಡಿದ್ದೇವೋ, ಬೆಳಿಗ್ಗೆ ಕೊಟ್ಟಂಥ ಚಹಾ ತಿಂಡಿ ಇರಬಹುದು ಅಥವಾ ಮಧ್ಯಾಹ್ನದ ಊಟ ಇರ್ಬೋದು, ಎಲ್ಲ ಭಾರಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯಿಂದ ನಡೆದಿದೆ. ಅದು ನಮಗೆ ಭಾರಿ ಗೌರವ ಹಾಗೂ ನಮಗೆ ಹೆಮ್ಮೆ ತರುವ ವಿಷಯ. ಮೆನು ಮಾಡೋದು ಸಹಜ, ಎಲ್ಲರೂ ಕೂಡ ಮಾಡ್ತಾರೆ, ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ದು.
ಆದರೆ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಅನ್ನೋ ಗೌರವ ನಮಗುಂಟು, ಆ ಖುಷಿ ನಮಗುಂಟು. ಉಳ್ಳಾಲದ ಫುಡ್ ತುಂಬ ಚೆನ್ನಾಗಿತ್ತು ಅಂತೇಳಿ ಬೇರೆ ಬೇರೆ ಊರಿನವರು ಹೇಳಿದರು. ಅವರಿಗಾಗಿ ಏನಾದರೂ ಸಿದ್ಧತೆಗಳು ಸ್ಪೆಷಲ್ ಆಗಿತ್ತ? ಬಂಗುಡೆ ಪುಳಿ ಇತ್ತಂತೆ, ಇವತ್ತು ಚಿಕನ್ ಇತ್ತಂತೆ. ಖಂಡಿತವಾಗಿ ವಿಶೇಷ ಅನ್ನೋದು ಏನಿಲ್ಲ. ಬಟ್ ನಾವು ಕೊಟ್ಟಂಥ ರೀತಿ, ನಾವು ಮಾಡಿದಂಥ ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೇನೆ. ಖಂಡಿತ ಕರಾವಳಿಯ ನಮ್ಮ ಪರಂಪರೆಯಲ್ಲಿ ಬಂದಂಥ ಬಂಗುಡೆ ಪುಳಿ ಮಿಂಚಿ ಇರ್ಬೋದು, ಚಿಕನ್ ಸುಕ್ಕ ಇರ್ಬೋದು, ಸಾಯಂಕಾಲಕ್ಕೆ ನಾವು ಗೋಳಿ ಬಜೆ ಪೋಡಿ, ಮತ್ತು ನಾಳೆಗೆ ಕೂಡ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೆಲ್ಲ ವ್ಯವಸ್ಥೆ ನಮ್ಮ ಸಂಸ್ಥೆಯ ಸದಸ್ಯರು ಮಾಡುವುದು ನಮ್ಮ ಹೆಮ್ಮೆ. ಪರ್ಟಿಕ್ಯುಲರ್ ಆಗಿ ನೀವು ಒಂದು ಎಗ್ ಕೊಡ್ತೀರಲ್ಲ, ಯಾಕೆ ಸರ್? ಅದು ನಿಜವಾಗಿ ಈ ಬಾಡಿ ಬಿಲ್ಡಿಂಗ್ ಹಾಗೂ ನಮ್ಮ ಈ ಪವರ್ ಲಿಫ್ಟಿಂಗಲ್ಲಿ ಹೆಚ್ಚು ಕ್ರೀಡಾಪಟುಗಳು ಇಷ್ಟಪಟ್ಟು ತಿನ್ನುವಂಥ ವ್ಯವಸ್ಥೆ ಏನಿದ್ರೆ ಅದು ಮೊಟ್ಟೆ, ಕೋಳಿ ಮೊಟ್ಟೆ. ಅದಕ್ಕಾಗಿ ನಾವು ಏನೋ ಒಂದು ವಿಶೇಷ ಚಿಂತನೆ ಮಾಡಿದೆವು. ಅದಕ್ಕಾಗಿ ನಮ್ಮ ಒಬ್ಬರು ಪೂರಕವಾಗಿ ನಮ್ಮೊಬ್ಬರು ಪ್ರಾಯೋಜಕರು ಸಿಕ್ಕಿದ್ರು. ಭಾರಿ ಖುಷಿಯಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ ಅದನ್ನು ಅವರು ಒಪ್ಪಿದ್ರು, ಯಾನಿ ಇಚ್ಛೆ ಕೊರಪೆ ಅಂತ. ಸೊ ಅದು ಕೂಡ ಪೂರಕವಾಯಿತು. ಅದನ್ನು ಕೂಡ ನಾವು ಯಶಸ್ವಿಯಾಗಿ ಅದನ್ನು ಎಲ್ಲ ಕ್ರೀಡಾಪಟುಗಳಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ನಾನು ಹೇಳ್ಬೋದು. ಒಟ್ಟು ಕಾರ್ಯಕ್ರಮ ಈವರೆಗೆ 2 ದಿವಸ ನೋಡಿದ್ದೇವೆ ಸರ್. ಬೇರೆ ಕಡೆ ಇಂಥದ್ದನ್ನು ನೋಡಿದ್ದೀವಿ, ಆ ರೀತಿಯ ಸಂತೋಷ ಏನಾದರೂ ಇದೆಯಾ? ಆಗಲ್ಲ. ನಾವು ತುಂಬ, ನಮ್ಮಲ್ಲಿ ಎಲ್ಲರೂ ಕ್ರೀಡಾಪಟುಗಳೇ. ನಾವು ಎಲ್ಲ ದಾವಣಗೆರೆ ಇರಬಹುದು, ನಮ್ಮ ಹುಬ್ಬಳ್ಳಿ, ಬೆಳಗಾಂ ಎಲ್ಲ ಕಡೆ ನಾವು ಕ್ರೀಡಾಕೂಟಕ್ಕೆ ಹೋದವರು. ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥ ಕ್ರೀಡಾಪಟುಗಳು ನಮ್ಮೊಟ್ಟಿಗೆ ಇದ್ದಾರೆ, ಅಂತಾರಾಜ್ಯ ಹೋದವರು ಇದ್ದಾರೆ. ಸೊ ಆದ ಕಾರಣ ಎಲ್ಲ ಕಡೆ ನಾವು ವ್ಯವಸ್ಥೆಯನ್ನು ನೋಡಿದ್ದೇವೆ. ಎಲ್ಲದನ್ನು ನೋಡಿ ನಾವು ವಿಶೇಷವಾಗಿ ಮಾಡಬೇಕು ಅನ್ನೋ ಒಂದು ಆಸೆ ನಾವು ಇಟ್ಕೊಂಡಿದ್ದೆವು. ಅದಕ್ಕಾಗಿ ನಮ್ಮ ಹಿರಿಯ ಲಿಫ್ಟರ್ಗಳಂತ ಹೇಮಚಂದ್ರ ಇರ್ಬೋದು, ಜಗದೀಶ್ ಇರ್ಬೋದು, ದಿನಕರ್ ಇರ್ಬೋದು, ನಾವು ತುಂಬ ಕ್ರೀಡಾಕೂಟಕ್ಕೆ ಹೋಗಿದ್ದೇವೆ, ಅಲ್ಲಿ ತಿಳ್ಕೊಂಡಿದ್ದೇವೆ. ನಮ್ಮ ಹಿರಿಯ ಆಟಗಾರ ಗಣೇಶ್ ಚೆಂಬುಗುಡ್ಡೆ ಇರ್ಬೋದು. ಸೊ ಸ್ಪರ್ಧಾತ್ಮಕವಾಗಿ ನಾವು ಮಾಡಬೇಕು ಅನ್ನೋದು ಅಪೇಕ್ಷೆ ಬರೋದು ಸಹಜ. ಅದನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಂತೋಷ ಇದೆ, ಖಂಡಿತವಾಗಿ ಸಂತೋಷ ಇದೆ. ನಾಳೆ ಒಂದು ಸಾಯಂಕಾಲದವರೆಗೆ ಏನೋ ಒಂದಷ್ಟು ಯೋಚನೆಯನ್ನು ಇಟ್ಕೊಂಡಿದ್ದೇವೆ. ಅದನ್ನು ಪರಿಣಾಮಕಾರಿಯಾಗಿ ನಾವು ಯಶಸ್ವಿಗೆ ಮಾಡ್ತೇವೆ ಅನ್ನೋ ಧೈರ್ಯ ನಮಗುಂಟು. ಸೊ ಸನ್ಮಾನ್ಯ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ ಕೂಡ ಬಂದು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದರು. ನಮ್ಮ ವೇದವ್ಯಾಸ ಕಾಮತ್ರು ಬಂದಿದ್ದರು, ಖುಷಿಪಟ್ಟರು ಕಾರ್ಯಕ್ರಮದ ಆಯೋಜನೆ ವ್ಯವಸ್ಥೆಯನ್ನು ನೋಡಿ. ಸೊ ನಾಳೆ ಕೂಡ ಒಂದಷ್ಟು ದೊಡ್ಡ ದೊಡ್ಡ ಅತಿಥಿಗಳು ಬರಲಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವರು ಅದಕ್ಕೆ ಒಂದು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ವಿಶೇಷವಾಗಿ ನಿಮ್ಮ ಬಳಗಕ್ಕೆ ನಾವು ಈ ಟೋಟಲ್ ಸಾಮಾಜಿಕ ಜಾಲತಾಣಕ್ಕೆ ದೊಡ್ಡ ಅಭಿನಂದನೆ, ಧನ್ಯವಾದ ಕೊಡ್ತೇವೆ. 4 ಜನಕ್ಕೆ ಗೊತ್ತಾಗಬೇಕಿದ್ರೆ ನಿಮ್ಮ ಕೊಡುಗೆ ಬೇಕು. ಅದನ್ನು ನೀವು ಕೂಡ ನಿಭಾಯಿಸಿದ್ದೀರಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. Weight on the bar 50 kgs for Ashok Kudroli. Next lifter Uma Shankar followed by Arish Kolya. 50 50 ದಾದಾ ಇದೆ ನಿಮ್ಮ ಲಾಸ್ಟ್ ಅಲ್ಲಿ ಇದೆ. Good lift. Spot the same weight for Uma Shankar. Bar loaded and clock started for Uma Shankar. Next lifter is Arish followed by Satish CJ. Good lift. Spotters load the bar 55. Arish Kolya. Next lifter Satish followed by Kishore.
ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಮತ್ತು ಇತರ ಸಂಘಟನೆಗಳು ಆಯೋಜಿಸಿದಂತಹ ಈ ಒಂದು ಕ್ರೀಡಾಕೂಟಕ್ಕೆ ಬಂದಾಗ ಏನು ಸಂತೋಷ ಆಯ್ತು ಸಂತೋಷ? ಒಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮೂರಲ್ಲಿ ಇಷ್ಟು ದೊಡ್ಡದಾದ ಒಂದು ಕಾರ್ಯಕ್ರಮ ನಡೆಯುವುದು ಅಂದರೆ ಇದಕ್ಕಿಂತ ದೊಡ್ಡದು ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯವರ ನಿತ್ಯ ನಿರಂತರವಾದ ಹೋರಾಟ, ಊರಿನವರ ಸಹಕಾರ, ಇದರೊಟ್ಟಿಗೆ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2025 ಒಂದು ಯಶಸ್ವಿಯಾಗಲು ಹೋರಾಟ ಮಾಡಿದಂಥ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿ ಬಂಧುಗಳೇ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಹಲವು ಕಡೆ ಹೋದಾಗ ಕೂಡ ಈ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಂತೆಂಥ ಪ್ರತಿಭೆಯನ್ನು ತಂದು ವೇದಿಕೆಯಲ್ಲಿ ಅನಾವರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ವಿಶೇಷವಾಗಿ ನನ್ನ ಪರವಾಗಿಯೂ ನಿಮಗೆ ಅಭಿನಂದನೆಗಳು. ಇನ್ನಷ್ಟು ಪ್ರತಿಭೆಗಳನ್ನು ತಂದು ಈ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೆ ಕಳಿಸುವಂಥ ಕೆಲಸ ಮಾಡಿದರೆ ನಿಮಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಿ ಅದರ ಬ್ರಹ್ಮ ಕೆಲಸ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದಾಗ ಎಷ್ಟು ಸಾರ್ಥಕತೆ ಬರ್ತದೆ, ಅದಕ್ಕಿಂತ ಜಾಸ್ತಿ ಸಾರ್ಥಕತೆ ನಿಮ್ಮ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಗೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಈ ಯಶಸ್ವಿನ ಹಿಂದೆ ಇರುವ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ನಿಮಗೆ ಅನುಗ್ರಹಿಸಲಿ. ಒಟ್ಟಾಗಿ ಒಂದಾಗಿ ಒಂದು ತಾಯಿಯ ಮಕ್ಕಳಂತೆ ಜಾತಿ ಮತ ಭೇದವಿಲ್ಲದೆ ಶ್ರೀಮಂತ ಅಂತರವಿಲ್ಲದೆ ನಾವೆಲ್ಲರೂ ಒಂದು ಭಾರತಾಂಬೆ ಮಕ್ಕಳೆಂಬ ಭಾವನೆ ನಿಮಗೆಲ್ಲರಿಗೂ ಬರಲಿ. ನಿಮ್ಮ ಯಶಸ್ವಿನೊಟ್ಟಿಗೆ ನಾವು ಕೂಡ ಇದ್ದೇವೆ ಎಂದು ಹೇಳ್ತಾ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. No lift. Spotters load the bar 70 kgs. Satish is the lifter. Satish CJ. Next lifter is Kishore, followed by Abdul Salam. 70, 70. Satish CJ is the lifter. Next lifter is Kishore, followed by Abdul Salam. Hello, hello. Abdul Salam. Abdul Salam. Ayat. Satish CJ is the lifter, 70 kgs. Harish. Here Goriyare, Uma Shankar. 60 years. Harish, same weight. Good lift. Spotters. Same weight for Kishore J. Next lifter Abdul Salam, followed by Gopal K. Rao. Good lift. Spotters load the bar 75 kgs for Abdul Salam. Next lifter is Gopal K. Rao, followed by Ganesh Kulal.
No lift. Spotters, same weight for Gopal K. Rao. ಅಕ್ಟೋಬರ್ನ 24, 25, 26ರಂದು ನಮ್ಮ ಕರ್ನಾಟಕ ರಾಜ್ಯ ಮಟ್ಟದ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮಾಸ್ಟರ್ ಪಂದ್ಯಾವಳಿಗಳು ನಮ್ಮ ಮುಖ್ಯವಾಗಿ ಇದರ ಪ್ರವರ್ತಕರಾದ ಶಕ್ತಿ ಭಾರತ್ ವ್ಯಾಯಾಮಶಾಲೆ ಹಲವು ವರ್ಷಗಳ ಶ್ರಮದ ನಂತರ ಈಗ ಪುನರಪಿ ಇವರು ರಾಜ್ಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇದಕ್ಕಾಗಿ ನಾವು ಒಂದು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷನ ನಿಲೆಯಲ್ಲಿ ನಾನು ಹಾಗೂ ನಮ್ಮ ಸತೀಶ್ ಕುದ್ರೋಳಿ ಅವರು ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಹೌದು, ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷರು ಹೌದು. ನಾವೆಲ್ಲರೂ ಸಮಾನ ಮನಸ್ಕರು. ಮತ್ತೊಂದು ನಮಗೆ ಶಕ್ತಿ ಭಾರತ್ನ ಮೇಲೆ ಒಂದು ಇರುವ ಅವಿನಾವ ಸಂಬಂಧ ಏನಂತ ಹೇಳಿದರೆ ನಮ್ಮದೊಂದು ಸಹೋದರ ಜಿಮ್ಮು. ಯಾಕೆ ನಾನು ಬಾಲಾಂಜನೇಯ ಜಿಮ್ನೇಷಿಯಂನ ಒಂದು ಅಧ್ಯಕ್ಷನ ನೆಲೆಯಲ್ಲಿ ನಾವು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಇಂಥ ಒಂದು ಕ್ರೀಡೆ, ಅದರಲ್ಲಿ ಮುಖ್ಯವಾಗಿ ಆ್ಯನ್ ಗೇಮ್ ಅಂತ ಏನು ಹೇಳ್ತೇವೆ, ಶಕ್ತಿ ಭಾರತ ಹಿಂದಿನಿಂದಲೂ ಹಗ್ಗ ಜಗ್ಗಾಟ ಇರಲಿ, ಕಬಡ್ಡಿ ಇರಲಿ, ಪವರ್ ಲಿಫ್ಟಿಂಗ್ ಇರಲಿ, ಬಾಡಿ ಬಿಲ್ಡಿಂಗ್ ಇರಲಿ, ಎಲ್ಲದರಲ್ಲೂ ತನ್ನ ಛಾಪನ್ನು ಮೂಡಿಸಿದೆ, ಹಲವು ಸಾಧನೆಗಳನ್ನು ಗಳಿಸಿದೆ. ಈ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಉಪಾಧ್ಯಕ್ಷರಾದ ಹೇಮಚಂದ್ರ ಬಬ್ಬುಗಟ್ಟೆಯವರೊಟ್ಟಿಗೆ ನಾವು ನಿಮ್ಮದ ಒಂದು ಇಷ್ಟು ಒಂದು ಸಮಗ್ರ ಪ್ರಚಂಡ ಶಕ್ತಿ ಇರುವ ಜಿಮ್ಮಲ್ಲಿ ಯಾಕೆ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಕೆಲವು ದಿನಗಳನ್ನು ನಡೀಬೇಕು, ಇದೊಂದು ಅಭೂತಪೂರ್ವವಾಗಬೇಕು. ಯಾಕೆಂದರೆ ನಮಗೆ ಬೆಂಚ್ ಪ್ರೆಸ್ ಮಾಡುವಾಗಲೇ ನಮಗೆ ಇದು 1,000 ಒಂದು ಎಂಟ್ರೀಸ್ ದಾಟುವ ನಮಗೆ ಸಾಧ್ಯತೆ ಗೊತ್ತಿತ್ತು. ಆಗಿರುವಾಗ ಇದನ್ನೊಂದು ಅಭೂತಪೂರ್ವವಾಗಿ ಸುವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ಶಕ್ತಿ ಭಾರತದಂಥ ಎಲ್ಲ ಒಂದು ಒಳ್ಳೆಯ ಯುವಕರಿರುವ, ಹುಮ್ಮಸ್ಸಿರುವ ಹಾಗೂ ನಮ್ಮ ಪ್ರಾಮಾಣಿಕತೆಯಿಂದ ದುಡಿಯೋ ಯುವಕರ ತಂಡದೊಟ್ಟಿಗೆ ಸೇರಿಕೊಂಡು ಇದು ಮಾಡಿದರೆ ನಾವು ಯಶಸ್ವಿಯಾಗಿ ಇದರಲ್ಲಿ ಸಂಶಯವೇ ಇಲ್ಲ ಅಂತ ಮನಗೊಂಡು ನಾವೆಲ್ಲರೂ ಸೇರಿಕೊಂಡು ಸಮಾನ ಮನಸ್ಕರು ಈ ನಿಟ್ಟಿನಲ್ಲಿ ಒಂದು ರಾಜ್ಯ ಸ್ಪರ್ಧೆಯನ್ನು ಜರುಗಿಸಿದ್ದೇವೆ. ಈಗಾಗಲೇ ನಿನ್ನೆ ಉದ್ಘಾಟನೆಯ ನಂತರ ಈ ದಿನ 2ನೇ ದಿನದ ಸ್ಪರ್ಧೆ ನಡೀತಾ ಇದೆ. ನಾಳೆ ಸಮಾರೋಪ ಸಮಾರಂಭ ಜರುಗಲಿದೆ. ಈಗಾಗಲೇ ನಮ್ಮ ಶಾಸಕರಾದ ವೇದವಾಸ ಕ್ಯಾಮತರಿರಲಿ, MP ಅವರಾದ ಬ್ರಿಜೇಶ್ ಚೌಟರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಹಾಗೂ 10 ಹಲವು ರಾಜಕೀಯ ನಾಯಕರುಗಳು ಈ ಸಂದರ್ಭದಲ್ಲಿ ಎಲ್ಲರೂ ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ ಹಾಗೂ ವ್ಯವಸ್ಥೆಯನ್ನು ಕಂಡು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾನು ಮೊದಲನೇ ಈ ಸಂಘಟಕರು ನಮ್ಮ ಹತ್ರ ಬಂದಾಗ ಈ ನಮ್ಮ ಗಟ್ಟಿ ಹಾಲಿನ ಕನ್ನಿಮನೆಯವರ ಹತ್ರ, ನಮ್ಮ ಜನಾರ್ದನ ಗಟ್ಟಿ ಅವರ ಹತ್ರ ಒಂದು ಭೇಟಿಯಾದಾಗ ನಾನು ಇದರಲ್ಲಿ ಒಂದು ಮಹಾಪೋಷಕನ ನೆಲೆಯಲ್ಲಿ ಎಲ್ಲರ ಜೊತೆಗೂಡಿ ಒಂದು ಒಳ್ಳೆಯ ಕೆಲಸಕ್ಕೆ ಈ ಒಂದು ಸಮಾಗಮವನ್ನು ಒದಗಿಸಿಕೊಟ್ಟಾಗ ಇದನ್ನು ಸಹ ಅವರು ಉಚಿತವಾಗಿ ಒಂದು ಒದಗಿಸಿಕೊಟ್ಟು ಒಂದು ಮೇಲ್ಪಂಕ್ತಿ ಹಾಕಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಒಂದು ಜಾತಿ ಸಂಘಟನೆಗಳಿದ್ದರೂ ಹಿಂದೆ ರಾಜಾಶ್ರಯ ಇದ್ದಾಗೆ ಕ್ರೀಡೆಗಳಿಗೂ ಎಲ್ಲ ಸಂಘಗಳು ಒಂದು ರಾಜಾಶ್ರಯ ಇರಬೇಕು, ಎಲ್ಲರೂ ತಮ್ಮ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬೇರೆಯವರಿಗೆ ಮೇಲ್ಪಂಕ್ತಿ ಆಗಬೇಕಂತ ಹೇಳುವ ನಿಟ್ಟಿನಲ್ಲಿ ಗಟ್ಟಿ ಸಮಾಜದ ಸರ್ವ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ನಿಟ್ಟಿನಲ್ಲಿ ತುಂಬು ಬೆಂಬಲ ನೀಡಿದ್ದಾರೆ. ಹಾಗೂ ಈಗಾಗಲೇ ಹಲವು ಹಿತೈಷಿಗಳು, ದಾನಿಗಳು ಈಗಾಗಲೇ ನಮಗೆ ಎಲ್ಲ ವಿಷಯದಲ್ಲೂ ಒಂದು ಬೆಂಬಲ ಕೊಟ್ಟು ಇದನ್ನೊಂದು ಅಭೂತಪೂರ್ವ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯಾಗುವಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ. ಇದು ಇನ್ನು 2 ದಿವಸದಲ್ಲಿ ಎಲ್ಲರೂ ಹೊರಗಿಂದ ಬಂದ ಯಾವ ಕ್ರೀಡಾಪಟುಗಳಿದ್ದಾರೆ ನಾವು, ಯಾಕೆಂದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಒಂದು ಪರಂಪರೆ ಇದೆ. ನಾವು ಯಾವತ್ತೂ ಹೊರಗಿನಿಂದ ಬಂದವರಿಗೆ ಆತಿಥ್ಯವನ್ನು ಯಾವತ್ತೂ ಕಡಿಮೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಹೊರಗಿಂದ ಬಂದ ಎಲ್ಲ ಜಿಲ್ಲೆಗಳಿಂದ ಬಂದ ಕ್ರೀಡಾಪಟುಗಳು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ವ್ಯವಸ್ಥೆಯನ್ನು ಕಂಡು ಇದೊಂದು ಬೆಂಚ್ ಸೆಟ್ ಅಂತ ಆಗಿದೆ. ಯಾಕೆಂದರೆ ಒಂದು ಲೆವೆಲ್ ಏನು ಫಿಕ್ಸ್ ಮಾಡಿದೆ ಅಂದರೆ ಇದನ್ನು ಮುಟ್ಲಿಕ್ಕೆ ಇದು ಕಷ್ಟಪಡಬೇಕು. ಆದರೆ ಒಂದು ನಮ್ಮಲ್ಲಿ ಆರೋಗ್ಯಕರ ಚರ್ಚೆ, ಇದು ಒಂದು ಸ್ಪರ್ಧೆ ಇರಬೇಕು. ಇದಕ್ಕಿಂತ ಉನ್ನತ ಮಟ್ಟ ಸ್ತರದ ಸ್ಪರ್ಧೆಗಳು ಆಗೋದಿದ್ದರೆ ಇದೊಂದು ಬೆಂಚ್ ಮಾರ್ಕ್ ಹಾಕಿ ಕೊಟ್ಟಿದೆ ಅಂತ ಹೇಳೋದಕ್ಕೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೂ ಇದೊಂದು ಎಲ್ಲ ಒಂದು ಸಮ್ಮಿಲನದಿಂದ ಎಲ್ಲ ಸಂಘಟನೆಗಳ ಇದರಲ್ಲಿ ಸೇರಿಸಿ ಮಾಡಲಿಕ್ಕೆ ನಮಗೂ ಸಂತೋಷ ಆಗ್ತದೆ. ಮುಂದಕ್ಕೂ ಇದರಲ್ಲಿ ದೊಡ್ಡ ಸ್ತರದ ಸ್ಪರ್ಧೆಗಳನ್ನು ನಾವು ಶಕ್ತಿ ಭಾರತ್ ಸಂಸ್ಥೆಯೊಟ್ಟಿಗೆ ಮಾಡಲಿಕ್ಕೆ ಉತ್ಸುಕರಿದ್ದೇವೆ. ಹಾಗೂ ಎಲ್ಲ ಸಹಕರಿಸಿದ ಸಂಬಂಧಿಕರಿಗೂ, ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ, ದೃಶ್ಯ ಮಾಧ್ಯಮದ ಎಲ್ಲರಿಗೂ ನೀವು ಎಲ್ಲ ಒಳ್ಳೆಯ ರೀತಿಯಲ್ಲಿ ಲೈವ್ ಕೊಟ್ಟು ನಮಗೆ ಸಹಕರಿಸಿದರೆ ಎಲ್ಲ ಊರಿನವರು ಇದನ್ನು ಕೊಂಡಾಡ್ತಿದ್ದಾರೆ. ಮುಂದಕ್ಕೂ ಇದೇ ರೀತಿ ಕ್ರೀಡೆಯ ಮೇಲಿನ ಪ್ರೀತಿ ನಿಮ್ಮಲ್ಲಿ ಮುಂದಕ್ಕೂ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೇವೆ.
Same weight. Bar loaded and clock started for Gopal K. Rao. ಇದು ಸ್ವಲ್ಪ ಈಚೆ ಹೋದ್ರೆ ಆಯ್ತು ಅಷ್ಟು ಸ್ವಲ್ಪ. ಹಾಂ, no lift. Spotters same weight for Ganesh Kulal. Ganesh Kulal is the lifter. Bar loaded, clock started from Shakti Bharat. Next lifter Vijay by Ladies competitors, please note your weighing in has been started in the weighing in room. All the lady competitors, please give your weights. Good lift. Spotters load the bar 80 kgs. Vijay J. Gatti is the lifter. Next lifter is Anumante Gowda, followed by Satish Karve. Kind attention to all lady competitors. Your weighing in for your respective classes has begun. Embattu 80. Bar loaded for Vijay Gatti. Next lifter is Anumante Gowda, followed by Satish Karve. Done. ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಉಳ್ಳಾಲಬೈಲು ಇದು ತೊಕ್ಕೋಟು ಪರಿಸರದ ಈ ಸಮೀಪದ ಗ್ರಾಮೀಣ ಪ್ರದೇಶದ ಎಲ್ಲ ಒಂದು ಪವರ್ ಲಿಫ್ಟಿಂಗ್ ಈ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಹಲವಾರು ಜನರು ರಾಷ್ಟ್ರೀಯ ಮಟ್ಟದಲ್ಲಿ ಇವಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು. ಈ ಉಳ್ಳಾಲ ಪರಿಸರದಲ್ಲಿ ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ 2ನೇ ದಿವಸದ ಕಾರ್ಯಕ್ರಮ ನಡೀತಾ ಉಂಟು. ಈಗ ಅಂತಿಮ ಹಂತದ ಪಂದ್ಯ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆ ಈ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ಎಲ್ಲ ಈ ಸದಸ್ಯರು ಏನಿದ್ದಾರೆ ಎಲ್ಲರೂ ತುಂಬ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಜಿತೇಂದ್ರ ಶೆಟ್ಟಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಅತ್ಯುನ್ನತ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಅದೊಂದು ಯಶಸ್ವಿ ಕಾರ್ಯಕ್ರಮವಾಗ್ತದೆ. ಇಂಥ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಈ ಪರಿಸರಕ್ಕೆ, ಈ ನಮ್ಮ ಉಳ್ಳಾಲ ತಾಲೂಕಿಗೆ ಒಂದು ಪ್ರತಿಷ್ಠೆಯ ಕಾರ್ಯಕ್ರಮ ಆಗಲಿ ಎಂದು ಹೇಳುತ್ತಾ, ಈ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಂಥ ಈ ಸಂಸ್ಥೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದರ ಕೀರ್ತಿ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಏರಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. No lift. Spotters load the bar 90 kgs. 90. Anumante Gowda is the lifter.
Next lifter Satish Karvi, followed by Chandrasekhar SK. We'll see you. Wait for it. Good lift. Spotter same weight for Satish Karvi. Next lifter is Chandrasekhar SK, followed by Ashok Kudroli. Bar loaded, clock started for Satish Karvi. Good lift. Spotters load the bar 95 kgs. Chandrasekhar SK is the lifter. Next lifter is Ashok.